ಹಾಯ್ ಆಲ್. ಇವತ್ತು ಹ್ಯಾಂಗಿಂಗ್ ಇಯರಿಂಗ್ ಸ್ಟಡ್ ಮಾಡ್ತಾ ಲೂಯಿಸ್ ಹೇ ಅವರ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ಪುಸ್ತಕದ ಸಮ್ಮರಿನ ಶೇರ್ ಮಾಡ್ತೀನಿ. ಇಲ್ಲಿ ಕ್ಷಮಿಸುವ ಸಾಮರ್ಥ್ಯ ಇಲ್ಲದಿರುವುದೇ ಎಲ್ಲಾ ರೋಗಗಳ ಮೂಲಕ್ಕೆ ಕಾರಣ ಎಂದು ಲೂಯಿಸ್ ಹೇ ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ. ಲೂಯಿಸ್ ಹೇ ಅವರು 1984 1984ರಲ್ಲಿ ಬರೆದಿರುವ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ಪುಸ್ತಕ ಲಕ್ಷಾಂತರ ಜನರ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿದೆ. ಮಾಡರ್ನ್ ಸೈನ್ಸ್ ಅಥವಾ ಆಧುನಿಕ ವಿಜ್ಞಾನವು ರೋಗದ ಕೇವಲ ಲಕ್ಷಣಗಳ ಮೇಲೆ ಮತ್ತು ಅದನ್ನು ಸರಿಪಡಿಸುವ ವಿಧಾನವನ್ನು ಅನುಸರಿಸುತ್ತದೆ. ಆದರೆ ಆಥರ್ ಪ್ರಕಾರ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಆರೋಗ್ಯ ಮತ್ತು ಸಂತೋಷದ ಮೇಲೆ ತುಂಬಾ ಡೀಪ್ ಆಗಿ ಅಫೆಕ್ಟ್ ಮಾಡುತ್ತೆ. ನಮ್ಮ ಥಾಟ್ ಪ್ಯಾಟರ್ನ್ಸ್ ಮೇಲೆ ನಾವು ವರ್ಕ್ ಮಾಡೋದ್ರಿಂದ ಯಾವುದೇ ರೋಗದ ಲಕ್ಷಣವನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇಲ್ಲಿ ಆಥರ್ ಪ್ರಕಾರ ಅನಾರೋಗ್ಯವು ಕೇವಲ ಅತೃಪ್ತ ಮನಸ್ಸಿನ ಒಂದು ಪ್ರಾಡಕ್ಟ್ ಅಷ್ಟೇ. ಇಲ್ಲಿ ಹೇ ಅವ್ರು ಹೇಳ್ತಾರೆ, ಸ್ವಯಂ ಪ್ರೀತಿ ಅಥವಾ ಸೆಲ್ಫ್ ಲವ್ ಸ್ವಯಂ ಗುಣಪಡಿಸುವಿಕೆ ಅಥವಾ ಸೆಲ್ಫ್ ಹೀಲಿಂಗ್ಗೆ ಮೂಲಾಧಾರವಾಗಿದೆ. ಪುಸ್ತಕದಲ್ಲಿ ಆಥರ್ ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಮನಸ್ಸಿನ ಕಸವನ್ನು ಸ್ವಚ್ಛಗೊಳಿಸುವುದು ಮತ್ತು ಇನ್ನರ್ ಡಿಸ್ಟ್ರಾಕ್ಷನ್ಸ್ ಆಂತರಿಕ ಅಡಚಣೆಗಳನ್ನ ನಿವಾರಿಸುವುದಕ್ಕೂ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾವು ನಮ್ಮ ಮನಸ್ಸಿನ ಆಳದಲ್ಲಿ ಇರೋ ನಕಾರಾತ್ಮಕ ಮಾದರಿ ಅಥವಾ ನೆಗೆಟಿವ್ ಪ್ಯಾಟರ್ನ್ಸ್ ನ ಸರಿ ಮಾಡ್ಕೊಂಡ್ರೆ ಅದರಿಂದ ಉಂಟಾಗೋ ನೆಗೆಟಿವ್ ಚಾಲೆಂಜಸ್ ಅಥವಾ ದೈಹಿಕ ತೊಂದರೆಗಳನ್ನು ಸಹ ನಾವು ಗುಣಪಡಿಸಿಕೊಳ್ಬಹುದು ಅಂತ. ಈ ಪುಸ್ತಕದ ಕಂಪ್ಲೀಟ್ ಸಮ್ಮರಿ ನನ್ನ ಯೂಟ್ಯೂಬ್ ಚಾನೆಲ್ ಮೈತ್ರಿಯ ಕ್ರಾಫ್ಟ್ ಡೈರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.